ನೋಡ್ರಿ ಕಡೆ ನನ್ನ ಕಡೆ ನೋಡಿ ಹೆಂಗೆ ಬೆಳಿತಾರೆ ಎಲ್ಲ ಒಂದೇ ಥರ ಚಲ್ತಾರೆ ಎಲ್ಲ. ಈ ಥರ ಬೆಳೆದ್ಮೇಲೆ ಇನ್ನೊಂದು ಸ್ವಲ್ಪ ಹೈಟ್ ಬೆಳೆದ್ಮೇಲೆ ಎರಡು ಕಡೆ ಎರಡು ಕಡೆ ಮೊಹರಂ ದೇವ್ರ ಹಿಡಿಯೋರು ಇವ್ರೆ ನೈಟು ದೇವರಿಗೆ ಸವಾರಿ ಹಾಕ್ತಾರೆ ಇವ್ರೆ. ಅಲ್ಲಿ ಗಟ್ಟಿಗೆ ಹೋಗ್ಬಿಟ್ಟು ಬರ್ತಾರೆ ಅಲ್ಲಿ ಮೇಲೆ ಗುಡ್ಡದ ಮೇಲೆ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಎಲ್ಲರೂ. ತೋರಿಸ್ತೀನಿ ರೀ ನೈಟ್ ಹೆಂಗೆ ಸವಾರಿ ಹಾಕ್ತಾರೆ ಏನು ಅಂತಂದು. ನೋಡ್ರಿ ಹೆಣ್ಮಕ್ಳು ಆಡೋದು ಈ ಥರ ರಾತ್ರಿ ಎಲ್ಲ ಇಡೀ ರಾತ್ರಿ ಎಲ್ಲನೂ ಆಡ್ತಾ ಇರ್ತಾರೆ ಈ ಥರ ಹುಡುಗರು. ನೋಡ್ರಿ ಹೆಂಗೆ ಹೊಡಿತಾರೆ ಜಂಪು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿವ್ಯಶಂಕರ್ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನನ್ನೇ. ಸೊ ರಾತ್ರಿ 12 ಗಂಟೆ ಆಗೈತಿ, 12:30 ಆಗೈತಿ. ಮೊಹರಂ ಅಂತ ಹೇಳಿದ್ನಲ್ಲ, ಮೊಹರಂ ಹೆಂಗೆ ನಡೀತೈತೆ ಹೆಂಗಿಲ್ಲ ಅಂತ ಎಲ್ಲ ತೋರಿಸ್ತೀನಿ ಬರ್ರಿ. ಹೆಣ್ಮಕ್ಳು ಹೆಂಗೆ ಆಡ್ತಾರೆ, ಏನು ಆಟ ಅಂದರೆ ಗಂಡು ಮಕ್ಳು ಅಂದ್ರೆ ಅಲೈ ಆಡ್ತಾರೆ, ಹೆಣ್ಮಕ್ಳು ಅಂದರೆ ರೌಂಡಾಗಿ ತಿರ್ಕೊಂಡು ಅದು ಅಲೈನೇ. ತೋರಿಸ್ತೀನಿ ಬರ್ರಿ, ನೀವೇ ನೋಡ್ರಿ ಹೆಂಗೆ ಐತೆ ಅಂತ ಅಂದ್ಬಿಟ್ಟು. ಇವ್ರಾಗ ಮೊಹರಮ್ಮು ನಮ್ಮೂರ ಕಡೆ ಎಲ್ಲ ಹೆಂಗೆ ಐತೆ ಅಂತ ತೋರಿಸ್ತೀನಿ ಬರ್ರಿ. ಎಂಟ್ರೆನ್ಸ್ ಇದು, ಒಳಗೋಗಿ ನೋಡೋಕೆ ತೋರಿಸ್ತೀನಿ ಎಲ್ಲ. ನೋಡ್ರಿ ಹೆಣ್ಮಕ್ಳು ಆಡೋದು ಈ ಥರ ರಾತ್ರಿ ಎಲ್ಲ ಇಡೀ ರಾತ್ರಿ ಎಲ್ಲನೂ ಆಡ್ತಾ ಇರ್ತಾರೆ ಈ ಥರ ಹುಡುಗರು. ನೋಡ್ರಿ ಹೆಂಗೆ ಹೊಡಿತಾರೆ ಜಂಪು. ಅಂದರೆ ಇದು ರೌಂಡ್ ಸುತ್ತ ತಿರುಗ್ತಾರ. ಇದಕ್ಕೂ ಹಿಂದೆ ಇವಾಗ ನೋಡಿದ್ರಲ್ಲ ವಿಡಿಯೋ, ಅದರಲ್ಲೂ ಹೆಂಗೈತೆ ಅಂತಂದ್ಬಿಟ್ಟು ಇನ್ನು ಮುಂದೆ ತೋರಿಸ್ತಾ ಇರ್ತಾರೆ. ಇನ್ನೊಂದು 10 ನಿಮಿಷ ನೋಡ್ರಿ ಹೆಂಗೆ ತಿರುಗ್ತಾರೆ ಅಂತ ನಾನು ಗೊತ್ತಾಗುತ್ತಲ್ಲ. ಇಲ್ಲಿ ನಮ್ಮ ಅಣ್ಣ ನೋಡ್ರಿ, ಅವ್ರಿಗೂ ಬಡ ನಮಗೂ ಆಡಕ್ಕೆ ಬರಲ್ಲ, ಸುಮ್ಮನೆ ನೋಡ್ಕೊಂಡಿದ್ರೆ ಅಷ್ಟೇ ನಮ್ಮ ಕತೆ ಐತಿ. ನಮ್ಮ ಅಣ್ಣಂದು ನಮ್ಮದು ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟಿದ್ರು ತುಂಬ ಬೆಂಕಿ ಹಾಕ್ತಾರ. ಬೆಂಕಿ ಹಾಕ್ಬಿಟ್ಟು ದೇವ್ರು ಬಂದಿರುತ್ತಲ್ಲ ಅವ್ರ ಮೈಯಲ್ಲಿ, ಅದನ್ನೆಲ್ಲ ತುಳ್ಕೊಂಡು ಆ ಬೆಂಕಿಯಲ್ಲಿ ಎದುರ್ಕೊಂಡು ತುಳ್ಕೊಂಡು ಆಡಿ ಒಳಗಡೆ ಮಸೀದಿ ಒಳಗಡೆ ಹೋಗ್ತಾರ. ಅದು ನಾಳೆ ಐತಿ, ನಾಳೆ ತೋರಿಸ್ತೀನಿ ಆ ವಿಡಿಯೋ ಹೆಂಗೆ ಐತಿ. ಆದ್ರೆ ಈಗ ಬೆಂಕಿ ಹಾಕವ್ರೆ ಸುಮ್ಮನೆ ಹಿಂಗೆ ಹಾಕ್ಲೇಬೇಕು ಅಂತಂದು. ನೋಡಿ ಹಿಂಗೆ ಆಡ್ತವ್ರೆ. ಏನೋ ಹುಡುಗರು ಜೋಸಲ್ಲಿ ಅವ್ರೆ. 12:30 ರಾತ್ರಿ ಹೆಣ್ಮಕ್ಳು ಆಡ್ತವ್ರೆ. ಫುಲ್ ದೊಡ್ಡ ಗುಂಪು ಆಯ್ತಪ್ಪ ಹೆಣ್ಮಕ್ಳು. ಇದೆ ಮಸೀದು, ಇದೇ ದೇವ್ರಿಗೆ ಇರೋದು. ಮೊಹರಂ ಅಂತೀವಲ್ಲ, ಮೊಹರಮೇ ಆಗ್ತಾ ಇರೋದು ಈಗ. ಇನ್ನೂ ಸಕ್ಕದಾಗ ಆಗುತ್ತೆ. ಇನ್ನು ಒಂದೊಂದು ಊರಲ್ಲಿ ಒಂದೊಂದು ಥರ. ಸೊ ನೋಡ್ರಿ, ನಿನ್ನೆ ಲೇಟ್ ಜಾಸ್ತಿ ಆಯಿತು, ಸವಾರಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನಿದ್ದೆ ಬಂದ್ಬಿಡ್ತು ಟ್ರೈನಲ್ಲಿ, ಜರ್ನಿ ನಿದ್ದೆ ಇರಲಿಲ್ಲ ಏನಿಲ್ಲ, ಅದಕ್ಕೋಸ್ಕರ ಏನಾಗಿಲ್ಲ. ಇಲ್ಲ ಅಮ್ಮ ಹೆಂಡತಿ ಅವ್ರ ಊರಿಗೆ ಬಂದಿನಿ, ಹಿಂಗೆ ಭೇಟಿ ಆಗೋವಂಥದ್ದು. ಮತ್ತು ನಮ್ಮ ಮಾವ ಕರ್ಕೊಂಡು ಹೊಲ್ದತ್ರ ಅದರಂತ ಗಳೆ ಹೊಡೆಯಕ್ಕೆ ಹೋಗ್ತಾರಂತ. ಹೊಲ್ದಾಗ ನೋಡಿಸ್ತೀವಿ ಬರೀ ಈ ಕಡೆ ನೋಡಿತಾರೆ ಗಳೆ ಅಂತಂದು ಎಷ್ಟು ಕಟ್ಕೊಂಡು ಹೊಡಿತೀರಂತವ್ರೆ. ಬಂದೆ ಹೊಲ್ದತ್ರ ಬಂದೀನಿ. ಇಲ್ಲೆಲ್ಲ ಹಸುಗಳು ಕಟ್ಟಕ್ಕೆ, ದನ ಕಟ್ಟಕ್ಕೆರ ಅಲ್ಲಿ ಹೊಡಿತಾರೆ ನೋಡ್ರಿ ಗಳೆ. ಅಡ್ಡ ಬಂತು ಗಿಡ. ಊರಾಗ ನಮ್ಮ ಮಾವ ಊರಾಗಿದ್ದು ಸೆಟ್ಲ್ ಆಗ್ಬಿಟ್ರ. ಬೆಂಗಳೂರಲ್ಲಿ ಗಾರಿ ಕೆಲಸ ಮಾಡ್ಕೊಂಡಿದ್ರು, ಈಗ ಊರಲ್ಲಿದ್ದು ಸೆಟ್ಲ್ ಆಗ್ಯಾರ. ಎಲ್ಲರೂ ಕರಿತವ್ರೆ, ಓದ್ತಾ ಇದ್ದೀವಿ.
ನೋಡ್ರಿ ಹಿಂಗಡೆ ಒಂದ್ಗಡೆ ನೋಡಿ ಹೆಂಗೊಂದೇ ರೂಟ ಗೊತ್ತವಪ್ಪ ನಮ್ಗಂದ್ರೆ ಬರೋದೇ ಇಲ್ಲ. ಲಾಸ್ಟ್ ಟೈಮ್ ಅಲ್ಲಿ ನಾವು ಊರಾಗ ನಮ್ಮ ಮಾವ ಓಡ್ಸಂದು ಎಳ್ದೆಟ್ಗೆ ಈ ಕಡೊಂದು ಎರಡು ಕಡೆ ಒಂದೊಂದು ಹೊಡಿ ಹೋಗ್ತಾವ. ಇಲ್ಲಿ ಪರವಾಗಿಲ್ಲ ಚೆನ್ನಾಗಿ ಓಡ್ತದೆ. ಇನ್ನು ಹತ್ತಿ ಇರ್ಬೇಕು, ಹತ್ತಿ ದೀಪ ಹಾಕ್ತಾರಲ್ಲ ಹತ್ತಿ ಅದು ಇರ್ಬೇಕು. ಮಾತಾಡಿದೆ ಒಂಟೆ ಎಲ್ಲ ಚೆನ್ನಾಗೈತಿ, ಬಟ್ ಮಳೆ ಇಲ್ಲ, ಮಳೆನೇ ಬರ್ತಾ ಇಲ್ಲ ಈ ಕಡೆ ಎಲ್ಲ. ಅದು ಹಿಂಸೆ ಆಗ್ಬಿಟ್ಟದೆ. ಬೆಂಗಳೂರು ಕಡೆ ಬೇಡ ಅಂದರೂ ಮಳೆ ಹೊಡಿತಾನೇ ಇರ್ತದೆ. ಇಲ್ಲಿ ಮಳೆ ಇಲ್ಲ, ಏನಿಲ್ಲ ನೋಡ್ರಿ. ನೆಲ ಎಲ್ಲ ಒಣಗೋಗ್ಬಿಟ್ಟೈತಿ. ಇನ್ನು ಬೆಳೆ ಬೆಳೀತಾ ಇದ್ದಾವೆ, ಅವು ಬೆಳೆದಿಲ್ಲ. ನಮ್ಮ ಮಾವನು ಅದನ್ನೇ ಅಂತ ಇದ್ದ, ಮಳೆ ಇಲ್ಲೇನಿಲ್ಲಪ್ಪ, ಮಳೆ ಇದ್ರೆ ಇಷ್ಟೊತ್ತಿಗೆ ಎಷ್ಟು ಬೆಳೀತಾ ಇತ್ತು, ಮಳೆಗೋಸ್ಕರ ನಿಂತಂಗ ಅಂತಂದು ಗಳೆ ಹೊಡೆದು ಕುಂತಾರ. ಅಷ್ಟಕ್ಕೆ 20,000 ಖರ್ಚಾಯ್ತಂತ. ಈಗ ಅಲ್ಲೇನು ಇನ್ನೊಂದು ಗದ್ದೆ ಹಾಕಿನಿ. ಗದ್ದೆ ಅಂದರೆ ಕೌಳಿ ಬೆಳಿತಾವ್ರಂತೆ. ಅಲ್ಲಿ ನೋಡ್ಕೊಂಡು ಹೋಗಿ ಹೆಂಗೈತೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗ್ತೀನಿ, ಈಗ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಅಲ್ಲಿದು ಹೊಲ್ದು ಬಂದೆ ನೋಡ್ರಿ. ಇಲ್ಲಿಗೆ ಇನ್ನೂ ಒಂದು ಹೊಲ, ಅಂದರೆ ನಮ್ಮ ಮಾವನವ್ರದ್ದು ಇನ್ನೊಂದು ಹೊಲ. ಇಲ್ಲಿ ನೋಡೋಕೆ ಬಂದು ನೋಡ್ಕೊಂಡು ಹೋಗು ಹೆಂಗೆ ಬೆಳೀತೈತೆ ಅಂತ ಹೇಳಿದ್ರು. ನಾರು ಹಾಕ್ಯಾರ, ನಾರನ್ನ ಮತ್ತೆ ಬಿಡಿಸಿ ಅದನ್ನು 2 ಎಕರೆಗೆ ನೆಡಬೇಕು. ಇಲ್ಲಿ ಅಂದರೆ ಇಲ್ಲಿದೇನು ಟೆನ್ಷನ್ ಇಲ್ಲ, ಬೋರ್ ಐತಿ, ಎಲ್ಲ ಐತಿ ನೋಡ್ರಿ. ನೀರು ಹೆಂಗೆ ಹೊಡಿತಾ ಇದಾವ. ಇಲ್ಲಿದೇನು ಟೆನ್ಷನ್ ಇಲ್ಲ, ಆರಾಮಾಗೈತಿ ಬೋರು. ಅಲ್ಲೇ ನೀರಿಲ್ಲ, ಅದು ಕಷ್ಟ ಆಗಿರೋದು. ನೋಡೋಣ, ಅಲ್ಲಿ ತೋರಿಸ್ತೀನಿ, ಅಲ್ಲಿ ಹೋಗ್ಬಿಟ್ಟು. ಇದು ಮತ್ತು ಆ ಕಡೆ 2 ಸೇರಿ ಗದ್ದೆ ಮಾಡೋದಕ್ಕೆ. ಗದ್ದೆ ಅಂದರೆ ಈಗ ಅಲ್ಲಿರೋದನ್ನು ಕಿತ್ಬಿಟ್ಟು ಇಲ್ಲಿ ತಂದು ನಡೆಸ್ತಾರೆ. ಎಲ್ಲ ಕಡೆ ಸುತ್ತು ಒಳಗೆ ಸೆಂಟ್ರಿಗೆಲ್ಲ ನಡೆಸ್ಬಿಟ್ಟು ಇಲ್ಲಿ ಬೆಳೀತಾರೆ. ಇದ್ರ ತುಂಬ ನೀರು ತುಂಬ್ತಾರೆ, ಇದ್ರ ತುಂಬ. ಮತ್ತು ಆ ಕಡೆ ಇದೆ ಅದ್ರ ತುಂಬ. ನೋಡ್ರಿ ಮಾವಿ ಮರ ಎಷ್ಟು ಬಿಡ್ತೈತಿ. ಅದೇ ನೋಡೋಣ ಹಿಂಗೆ ಹೆಂಗೆ ಬೆಳೀತಾರೆ ಅಂತ ಗೊತ್ತಿಲ್ಲ ನಮಗೂ. ನೋಡ್ರಿ ಗದ್ದೆ ಅಂತಂದಲ್ಲ, ಹಿಂಗೆ ಬೆಳೀತಾರೆ. ಎಲ್ಲ ಒಂದೇ ಥರ ಚೆಲ್ತಾರೆ ಎಲ್ಲ. ಈ ಥರ ಬೆಳೆದ್ಮೇಲೆ ಇನ್ನೊಂದು ಸ್ವಲ್ಪ ಹೈಟ್ ಬೆಳೆದ್ಮೇಲೆ 2 ಕಡೆ ಹಾಕೋದು, ಎರಡು ಕಡೆನೂ ಇನ್ನೊಂದು ಸ್ವಲ್ಪ ಹೈಟ್ ಹಾಕಿದ್ಮೇಲೆ ಆಮೇಲೆ ಇದನ್ನು ಕಿತ್ತಿ ಹೋಗಿ ಅಲ್ಲೇ ನೀರು ತುಂಬಿ ನಡೆಸಿ ಅದನ್ನೆಲ್ಲ ಅದೇನೋ ಮಾಡ್ತಾರೆ, ನಮಗೂ ಗೊತ್ತಿಲ್ಲ. ಅವೆಲ್ಲ ಮುಗಿಸ್ಕೊಂಡು ಅಲ್ಲಿ ನಡ್ತಾರೆ. ಎಲ್ಲ ತೊಗೊಂಡೋಗಿ ಒಂದೊಂದೇ ಇಷ್ಟು ನಡಬೇಕು ನೋಡ್ರಿ. ಒಂದೊಂದೇ ಎಲ್ಲನೂ. ಒಂದು ಅಗಳ ಅಕ್ಕಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ ಅಂತಂದು ಇಲ್ಲಿ ನೋಡ್ರಿ ಗೊತ್ತಾಗ್ತಾ. ಅಲ್ಲಿ ಎಷ್ಟೋ ಜನ ಸುಮ್ಮನೆ ಊಟ ಮಾಡ್ತಾರೆ, ಅರ್ಧ ಪ್ಲೇಟಲ್ಲಿ ಹಂಗೆ ಬಿಡ್ತಾರೆ, ಓದ್ತಿರ್ತಾರೆ ಊಟಗಳನ್ನ. ಅದಕ್ಕೆ ಯಾರು ಊಟ ವೇಸ್ಟ್ ಮಾಡಬೇಡ್ರಿ. ಮಳೆ ಇರಲಾರ್ದಕ್ಕೆ ಅಷ್ಟು ಚೆನ್ನಾಗೈತೆ. ಇಲ್ಲೇನಪ್ಪ ಅಂದರೆ ಕಡೆ ಮಳೆ ಬಂತು ಅಂದರೆ ಯಾರೂ ಬಡವರಾಗಲ್ಲ. ನಮ್ಮ ಯಾಕೆ ಮಳೆನೇ ಇಲ್ಲ ಈ ಕಡೆ, ಏನು ಮಳೆನೇ ಬಿಡಲ್ಲ. ಈ ಕಡೆ ಎಷ್ಟೆಷ್ಟೋ ಮಳೆ ಬಿಡುತ್ತೆ, ಈ ಕಡೆ ಮಳೆನೇ ಇಲ್ಲ. ಬೋರ್ ಇದ್ದವರು ಚೆನ್ನಾಗಿ ಬೆಳೀತಾರೆ. ನೋಡೋದಲ್ಲ ಅಲ್ಲಿ ನಮ್ಮ ಮಾವನವರು ಹೊಲ್ದಾಗನೂ ಅಲ್ಲೂ ಬೋರ್ ಇಲ್ಲ, ಏನಿಲ್ಲ. ಇಲ್ಲಂದ್ರೂ ಬೋರ್ ಐತೆ, ಪರವಾಗಿಲ್ಲ. ಇವೆಲ್ಲ ಬೆಳೀತಾರೆ ಚೆನ್ನಾಗಿ. ಮಾವಿನ ಮರನೂ ಚೆನ್ನಾಗಿ ಬೆಳೆದೈತೆ. ಇಲ್ಲಿ ಒಂಥರ ತೋರ್ಸಕ್ಕೆ ನೋಡ್ರಿ ವ್ಯೂ ಹೆಂಗೈತೆ, ಮೇಲೆ ಮೋಡ ಎಲ್ಲ. ಒಂಥರ ಎಡಿಟಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಐತೆ ಎಲ್ಲ ಚೆನ್ನಾಗಿ. ಇನ್ನೊಂದು ಎಲ್ಲರೂ ವೀಡಿಯೋ ಫುಲ್ಲಾಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ತೀನಿ ನಾನು ಅಂತ ಹೇಳ್ತೀನಿ. ಇನ್ನು ಬೇರೆ ಇನ್ನು ಮುಂದೆ ಇನ್ನು ಅಲ್ಲಿ ಬೇರೆ ಹೋಗ್ಬೇಕು. ಅಲ್ಲಿ ಬೇರೆ ಬ್ಯಾಟ್ ಹೊಡಿಬೇಕು. ಮತ್ತೊಂದು ಇವತ್ತು ಹೊಡೆದು ಮಟನ್ ಹೊಡಿಬೇಕು. ಎಲ್ಲ ತೋರಿಸ್ತೀನಿ ಬೇರೆ ಹೋಗ್ಬೇಕು. ಎಲ್ಲೂ ಇಲ್ಲಿಂದ ಹೊರಟೇನ ಇಲ್ಲೂ ಟೈಮ್ ಇಲ್ಲ ನನಗೆ. ಈಗ 10:30 ಆಯಿತು, ಹೋಗ್ಬೇಕು. ಬರ್ತೀನಿ. ಇಲ್ಲಿಂದ 45 ಕಿಲೋಮೀಟ್ರ್ ಹೋಗ್ಬೇಕು. ಈಗ ನಾನು ತೋರಿಸ್ತೀನಿ ಮುಂದೆ ಇನ್ನು. ಇವತ್ತೇ ಮಾತಾಡಿದ್ವಿ, ಮಳೆ ಬರೋವಲ್ದು ಏನಿಲ್ಲ ಅಂತಂದು. ದೇವ್ರ ಕುಂದಿಂದ ಇವತ್ತೇ ಮಳೆ ಬರ್ತಾ ಐತೆ. ಹಿಂಗೆ ಮಾತಾಡಿದ್ವಿ ಇಲ್ಲ ಬೆಳಗ್ಗೆ ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗೈತಿ. ಸಣ್ಣ ಅದು ಮೋಡ ಕಮ್ಮಿನೇ ಐತೆ, ಅಷ್ಟೊಂದೇನಿಲ್ಲ. ಲೈಟಾಗಿ ನೋಡ್ರಿ ಈಗ ಸ್ಟಾರ್ಟ್ ಆಗೈತೆ.
ಆದ್ರೆ ನಾನು ಮಾತಾಡಿದ್ದು ಯಾದಗಿರಿ, ಇಲ್ಲಿ ಗುರುಮಿಟ್ಕಲ್ ಆ ಕಡೆ ಬೀಳ್ತೈತೆ ಏನೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ಸಣ್ಣ ಬೀಳ್ತೈತೆ. ಎಲ್ಲಾದರೂ ಒಂದು ಕಡೆ ಬಿದ್ದರೆ ಯಾರಿಗಾದ್ರೂ ಹೆಲ್ಪ್ ಆಗಿ ಆಗ್ತದ. ಜಸ್ಟ್ ಈಗ ಹೊರಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಸ್ಟಾರ್ಟ್ ಆಯಿತು. ಇನ್ನೂ ಬರಲಿ, ಏನೂ ಪರವಾಗಿಲ್ಲ. ನೋಡಿರಿ ಮಾತಾಡ್ತಾನೆ ನಿಂತೋಯ್ತು, ಸಣ್ಣ ಆಗ್ತೈತೆ ಇನ್ನು. ಮೊಹರಂ ದೇವ್ರಿಡೇವ್ರು ಇವರೇ ನೈಟು, ದೇವರಿಗೆ ಸವಾರಿ ಆಗ್ತಾರೆ ಇವ್ರೆ. ಅಲ್ಲಿ ಗಟ್ಟಿಗೆ ಹೋಗ್ಬಿಟ್ಟು ಬರ್ತಾರೆ ಅಲ್ಲಿ ಮೇಲೆ ಊಟದ ಮೇಲೆ, ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಇವರು. ತೋರಿಸ್ತೀನಿ ರೀ ನೈಟ್ ಹೆಂಗೆ ಸವಾರಿ ಆಗ್ತಾರೆ ಏನು ಅಂತಂದು. ಸೊ ಇವತ್ತು ರಾತ್ರಿ 12 ಗಂಟೆ ಆಗೈತಿ. ಇವತ್ತು ದೇವ್ರಿಗೆ ಸವಾರಿ ಹಾಕುಂತಾರ, ಅದನ್ನು ತೋರಿಸ್ತೀನಿ ಬರ್ರಿ. ಅಲ್ಲಿ ಹೋಗ್ಬಿಟ್ಟು ಹೊಂಟಿನ ಅಲ್ಲಿಗೆ ಈಗ ನೋಡೋಣ ಬರ್ರಿ. ಇಲ್ಲಿ ಮೆಟ್ಲೆ ಹತ್ತಿ ಬರ್ಬೇಕಪ್ಪ, ಮೆಟ್ಲೆ ಇಲ್ಲ, ಇಲ್ಲಿ ಮಾತ್ರ ಮೆಟ್ಲವ. ಹೊಂಟಿನ ಮೇಲೆ ಎಷ್ಟು ಜನ ಬರ್ತಾರೆ ನೋಡಿದ್ದೀರ, ನೋಡೋಣ ಬರ್ರಿ. ఆడిపోర్రా ನೋಡ್ರಿ ನಮ್ಮ ಮಾಮ ಫೈನಲ್ ಟಚ್ ಕೊಡ್ತಾ ಇದ್ದಾನೆ. ಲಾಸ್ಟಿನ ಮಟನು. ನೋಡು ಬ್ಯಾಟಿ ಎಲ್ಲ ಮುಗೀತು, ಮುಗಿದು ಲಾಸ್ಟ್ ಮನೆಯವ್ರಿಗಂತ ಇದ್ದಿರೋದು ಕಡಿತಾ ಇದ್ದೀನಿ. 3 ದಿನ ಕಂಟಿನ್ಯೂಸ್ ಬರೀ ಮಟನ್ ತಿನ್ನೋದಾಗ್ಬಿಟ್ಟೈತಿ. ಇವತ್ತು ಲಾಸ್ಟು, ಇವತ್ತು ಲಾಸ್ಟ್ ಫೈನಲ್ ಟಚ್. ಬೆಂಗಳೂರಿಗೂ ಹೋಗ್ಬೇಕು, ಅದು ಜರ್ನಿ. ಆ ಕಡೆಯಿಂದ ಬರ್ಬೇಕಾದ್ರೆ ಎಷ್ಟು ಜನ ಇರ್ತಾರಂತ ತೋರಿಸ್ತೀನಿ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಎಷ್ಟು ಜನ ಇರ್ತಾರಂತ ತೋರಿಸ್ತೀನಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ, ಇದರಲ್ಲೆಲ್ಲ ತೋರಿಸ್ತೀನಿ. ಎಲ್ಲ ಮೊಳ ಮಟನ್ ಕಡ್ದಿದ್ದಾಯ್ತು. ಕಾಲುಗಳು ಸುಡೋಕೆ ಕುಂತಾರ, ಕಾಲೊಂದು ಕಡಿಬೇಕಷ್ಟೆ. ತಿನ್ಲಿ ಅದನ್ನು ನೋಡಮ್ಮ, ಅಲ್ಲಿಲ್ಲ ತಿನ್ನು ನೋಡಮ್ಮ ಅದನ್ನು. ನೋಡ್ರಿ ಹೆಂಗೆ ಹೆಂಗೈತಿ. ಮಟನ್ ಎಲ್ಲ ಕಡ್ದಿದ್ದಾಯ್ತು, ಮಟನ್ ಎಲ್ಲ ರೆಡಿ ಮಾಡವ್ರೆ ನೋಡ್ರಿ. ವಿಡಿಯೋ తీస్తాను ನೋಡ್ರಿ, ಈ ಥರ ಐತಿ. ಹಾಯ್ ಮನಿ, ಕನ್ನಡ ಮಾತಾಡಪ್ಪ. ಯಾಕೆ ಕನ್ನಡ ಬರಲ್ಲೇನು? ಕನ್ನಡ ಬರಂಗಿಲ್ಲ. ನಮ್ಮ ಜುಟ್ಟು ಬಂತು ಪಾಪು, ಚಿಕ್ಕ ಪಾಪು. ಸ್ವಲ್ಪ ತಿಕ್ಕಲ್ ಮಾಡ್ತದ ಪಾರ. ಇದಾ ಕನ್ನಡ ರಾದ ಸೊ ಎಲ್ಲ ಆಯ್ತು ಕೆಲಸ. ಇಲ್ಲಿಗೆ ಇವತ್ತು ಮಟನ್ ಊಟ ಅದು ಇದು ಎಲ್ಲ ಮುಗೀತು. ಇವತ್ತು ಮುಗಿದು ಊಟ ಮಾಡ್ಕೊಂಡೆಲ್ಲ ಮಂಚದ ತೆಳ ಗಿಡದ ತೆಳಗೆ ಹೆಂಗೆ ಕುಂತೀವಿ ನೋಡ್ರಿ. ಎಲ್ಲ ಬೇವಿನ ಮರದ ತೆಳಗೆ ಕುಂತೀವಿ ಎಲ್ಲ. ಈಗ ಈ ಬೈಕ್ ಹೋಗ್ಬಿಟ್ಟು ಯಾದಗಿರಿಗೆ ಹೋಗಿ ಟ್ರೈನಿಗೆ ಹಾಕ್ಬೇಕು. ಟ್ರೈನಿಗೆ ಹಾಕ್ಬಿಟ್ಟು ಬರ್ಬೇಕು ಹೋಗಿ. ನೋಡಮ್ಮ ಏನೇನು ಕೇಳ್ತಾರೇನೋ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬರೀ ವೀಡಿಯೋ ನೋಡ್ಬಿಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಯಾರು ಹೊಡಿತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ವೀಡಿಯೋ ಚೆನ್ನಾಗಿರೋದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ.
ಓಕೆ ಬಾಯ್ ಬಾಯ್. ఆ 2 జల్లు మనకి ఎంత